ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಸನ ಜಿಲ್ಲಾ ನ್ಯಾಯಾಲಯದಲ್ಲಿ ಖಾಲಿ ಇರುವಂಥ ಪ್ಯೂನ್ ಹುದ್ದೆಗೆ ಯಾವ ರೀತಿ ಸುಲಭವಾಗಿ ಮೊಬೈಲ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಹಾಸನ ಜಿಲ್ಲಾ ನ್ಯಾಯಾಲಯದ ಒಂದು ಅಫಿಷಿಯಲ್ ಆದ ವೆಬ್ಸೈಟ್ ಆಗಿರುತ್ತೆ. ಈ ವೆಬ್ಸೈಟ್ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ನ ಮಾಡ್ಕೊಳ್ಳಿ. ನೋಡಬಹುದು, ಇಲ್ಲಿ ಕ್ಲಿಕ್ ಆರ್ ಅಪ್ಲೈ ಅಂತ ತೋರಿಸ್ತಾ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ. ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು, ಈಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗಿದೆ. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ನ ಮುಂದೆ ಇಟ್ಕೊಳ್ಳಿ. ಫಸ್ಟ್ ನೋಡೋದಾದರೆ ನೇಮ್ ಕೇಳುತ್ತೆ. ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ನಿಮ್ಮ ನೇಮ್ ಇದೆ ಅದೇ ಥರ ಕ್ಯಾಪಿಟಲ್ ಲೆಟರ್ಸಲ್ಲಿ ಫಸ್ಟು ನಿಮ್ಮ ನೇಮನ್ನು ಫಿಲ್ಲನ್ನು ಮಾಡಬೇಕು. ನೆಕ್ಸ್ಟು ಫಾದರ್ ನೇಮ್ ಕೇಳುತ್ತೆ. ನಿಮ್ಮ ಫಾದರ್ ನೇಮನ್ನು ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ಇದೆಯಲ್ಲ ಅದೇ ಥರನ ಫಿಲ್ ಮಾಡಿ. ನೆಕ್ಸ್ಟು ಜೆಂಡರ್ ಕೇಳುತ್ತೆ. ನೀವು ಮೇಲ್ ಆದರೆ ಮೇಲ್ ಅಂತ ಹಾಕಿ, ಫಿಮೇಲ್ ಇದ್ದರೆ ಫಿಮೇಲ್ ಅಂತ ಹಾಕಿ, ಟ್ರಾನ್ಸ್ವುಮನ್ ಇದ್ದರೆ ಟ್ರಾನ್ಸ್ವುಮನ್ ಅಂತ ಫಿಲ್ ಮಾಡಿ. ನೆಕ್ಸ್ಟು ಡೇಟ್ ಆಫ್ ಬರ್ತ್ ಕೇಳುತ್ತೆ. ಡೇಟ್ ಆಫ್ ಬರ್ತನ್ನು ಫಿಲ್ ಮಾಡಿ. ನೆಕ್ಸ್ಟು ಕೆಟಗರಿ ಕೇಳುತ್ತೆ. ಕೆಟಗರಿಯಲ್ಲಿ ನೀವು GM ಇದ್ದರೆ GM ಅಂತ ಸೆಲೆಕ್ಟ್ ಮಾಡಿ, SC ಇದ್ದರೆ SC ಅಂತ ಮಾಡಿ, ST ಇದ್ದರೆ ST ಅಂತ ಮಾಡಿ, ಕೆಟಗರಿ 1 ಇದ್ದರೆ ಕೆಟಗರಿ 1 ಅಂತ ಮಾಡಿ, 2A ಇದ್ದರೆ 2A ಅಂತ ಸೆಲೆಕ್ಟ್ ಮಾಡಿ, 2B ಇದ್ದರೆ 2B ಅಂತ ಸೆಲೆಕ್ಟ್ ಮಾಡಿ, 3A ಇದ್ದರೆ 3A ಅಂತ ಸೆಲೆಕ್ಟ್ ಮಾಡಿ, 3B ಇದ್ದರೆ 3B ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ನ ಎಂಟರ್ ಮಾಡಿ. ಡೇಟ್ ಆಫ್ ಸರ್ಟಿಫಿಕೇಟ್ ಅಂತ ಕೇಳುತ್ತೆ. ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಕೆಳಗಡೆ ಡೇಟ್ ಇರುತ್ತೆ, ಡೇಟನ್ನು ಫಿಲ್ ಮಾಡಿ. ನೆಕ್ಸ್ಟು ರೂರಲ್ ಅಂತ ಕೇಳುತ್ತೆ. ನೀವು ರೂರಲ್ ವಿದ್ಯಾರ್ಥಿ ಆಗಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ. ರೂರಲ್ ಸರ್ಟಿಫಿಕೇಟ್ ಒಳಗೆ ಕೆಳಗಡೆ ಡೇಟ್ ಇರುತ್ತೆ, ಡೇಟನ್ನು ಎಂಟರ್ ಮಾಡಿ. ನೆಕ್ಸ್ಟು ನೀವು ಕನ್ನಡ ಮಾಧ್ಯಮ ವಿದ್ಯಾರ್ಥಿ ಆಗಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಿಕೊಂಡು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಒಳಗೆ ಕೆಳಗಡೆ ಡೇಟ್ ಇರುತ್ತೆ, ಡೇಟನ್ನು ಎಂಟರ್ನ ಮಾಡ್ಕೊಳ್ಳಿ. ನೆಕ್ಸ್ಟು ಮ್ಯಾರಿಜನಲ್ ಸ್ಟೇಟಸ್ ಕೇಳುತ್ತೆ. ನೀವು ಮ್ಯಾರಿಡ್ ಆದರೆ ಮ್ಯಾರಿಡ್ ಅಂತ ಹಾಕಿ, ಅನ್ಮ್ಯಾರಿಡ್ ಇದ್ದರೆ ಅನ್ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡಿ. ಸಿಟಿಸನ್ನು ಇಂಡಿಯನ್ ಅಂತ ಫಿಲ್ ಆಗಿರುತ್ತೆ. ನೆಕ್ಸ್ಟು ಪ್ರೆಸೆಂಟ್ ಅಡ್ರೆಸ್ಸನ್ನು ಫಿಲ್ ಮಾಡಬೇಕು. ನಿಮ್ಮ ಮನೆಯ ಡೋರ್ ನಂಬರ್ ಇದ್ದರೆ ಡೋರ್ ನಂಬರನ್ನು ಸೆಲೆಕ್ಟ್ ಮಾಡಿ. ಏರಿಯಾ ಅಂತ ಕೇಳುತ್ತೆ. ನೀವು ಏರಿಯಾ ಒಳಗಿದ್ರೆ ಏರಿಯಾ ಅಂತ ಸೆಲೆಕ್ಟ್ ಮಾಡಿ. ವಿಲೇಜ್ ಇದ್ದರೆ ವಿಲೇಜ್ ಅಂತ ಫಿಲ್ ಮಾಡಿ. ನೆಕ್ಸ್ಟು ಸ್ಟೇಟ್ ಕೇಳುತ್ತೆ. ಸ್ಟೇಟು ಕರ್ನಾಟಕ. ಡಿಸ್ಟಿಕ್ ಕೇಳುತ್ತೆ. ನಿಮ್ಮದು ಯಾವ ಡಿಸ್ಟಿಕ್ ಬರುತ್ತೆ ಆ ಡಿಸ್ಟಿಕ್ಕನ್ನು ಫಿಲ್ ಮಾಡಿ. ನೆಕ್ಸ್ಟು ತಾಲೂಕು ಕೇಳುತ್ತೆ. ನಿಮ್ಮದು ಯಾವ ತಾಲೂಕು ಬರುತ್ತೆ ಆ ತಾಲೂಕನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಪಿನ್ ಕೋಡ್ ಕೇಳುತ್ತೆ. ನಿಮ್ಮ ಆಧಾರದಲ್ಲಿ ಪಿನ್ ಕೋಡ್ ಇರುತ್ತೆ, ಪಿನ್ ಕೋಡನ್ನು ಫಿಲ್ ಮಾಡಿ. ನೆಕ್ಸ್ಟು ಪರ್ಮನೆಂಟ್ ಅಡ್ರೆಸ್ ಕೇಳುತ್ತೆ. ನಿಮ್ಮದು ಪ್ರೆಸೆಂಟ್ ಅಡ್ರೆಸ್ಸು ಮತ್ತು ಪರ್ಮನೆಂಟ್ ಅಡ್ರೆಸ್ಸು ಸೇಮ್ ಇದ್ದರೆ ಎಸ್ ಅಂತ ಕೊಡಿ, ನೋ ಅಂತ ಕೊಟ್ಟು ಪರ್ಮನೆಂಟ್ ಅಡ್ರೆಸ್ಸನ್ನು ಫಿಲ್ ಮಾಡಿ. ನೆಕ್ಸ್ಟು ಮೊಬೈಲ್ ನಂಬರ್ ಕೇಳುತ್ತೆ. ನಿಮ್ಮದು ಒಂದು ಆ್ಯಕ್ಟಿವ್ ಇರುವ ಮೊಬೈಲ್ ನಂಬರನ್ನು ಫಿಲ್ ಮಾಡಿ. ನೆಕ್ಸ್ಟು ಜಿಮೇಲ್ ID ಕೇಳುತ್ತೆ. ಜಿಮೇಲ್ ID ಎಂಟರ್ ಮಾಡಿ. ಎಲ್ಲ ಇನ್ಫಾರ್ಮೇಷನ್ ಫಿಲ್ ಆದಮೇಲೆ ಚೆಕ್ ಬಾಕ್ಸ್ ಇದೆ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು, ಪ್ರಿವ್ಯೂ ಅಂತ ಕೊಟ್ಟ ಮೇಲೆ ಒಂದ್ಸಲ ನಿಮ್ಮ ನೇಮು, ಫಾದರ್ ನೇಮು ಹಾಗೆ ಡೇಟ್ ಆಫ್ ಬರ್ತು ಎಲ್ಲವನ್ನು ಚೆಕ್ಕನ್ನು ಮಾಡ್ಕೊಳ್ಳಿ. ಎಲ್ಲವೂ ಸರಿಯಾಗಿದ್ದರೆ ನಿಮ್ಮ ನೇಮ್ ಕೆಳಗೆ ಚೆಕ್ ಬಾಕ್ಸ್ಗಳು ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಯಾಪ್ಚರನ್ನು ಫಿಲ್ ಮಾಡ್ಕೊಳ್ಳಿ. ಕ್ಯಾಪ್ಚರ್ ಫಿಲ್ ಆದಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಕಾಣುತ್ತೆ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ನಿಮ್ದು ಯಾವುದಾದ್ರೂ ಇನ್ಫಾರ್ಮೇಷನ್ನು ಮಿಸ್ಟೇಕ್ ಆಗಿದ್ದರೆ ಇಲ್ಲಿ ಎಡಿಟ್ ಅಂತ ಆಪ್ಷನ್ ಇದೆ, ಎಡಿಟ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಎಡಿಟನ್ನು ಮಾಡ್ಕೋಬೋದು. ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಆದಮೇಲೆ ನೆಕ್ಸ್ಟು ನಿಮ್ಮ ಮೊಬೈಲಿಗೆ ಒಂದು ನಾರ್ಮಲ್ ಮೆಸೇಜ್ಗೆ ಒನ್ ಟೈಮ್ ರಿಜಿಸ್ಟರ್ ಅಂತ OTP ಬಂದಿರುತ್ತೆ. OTPಯನ್ನು ಒನ್ ಟೈಮ್ ರಿಜಿಸ್ಟರಲ್ಲಿ ಇಲ್ಲಿ ಎಂಟರ್ನ ಮಾಡ್ಕೋಬೇಕು. ಎಂಟರ್ ಆದಮೇಲೆ ಕ್ಯಾಪ್ಚರ್ ಕಾಣುತ್ತೆ, ಕ್ಯಾಪ್ಚರನ್ನು ಫಿಲ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಆದಮೇಲೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಎಜುಕೇಷನ್ ಇನ್ಫಾರ್ಮೇಷನ್ನ ಫಿಲ್ಲನ್ನು ಮಾಡಬೇಕು. ನಿಮ್ಮ SSLC ಮಾರ್ಕ್ಸ್ ಕಾರ್ಡನ್ನು ಮುಂದೆ ಇಟ್ಕೊಳ್ಳಿ. ಫಸ್ಟು ಕ್ವಾಲಿಫಿಕೇಷನ್ ಕೇಳುತ್ತೆ. ಕ್ವಾಲಿಫಿಕೇಷನಲ್ಲಿ SSLC ಅಂತ ಫಿಲ್ ಮಾಡಿ. ನೆಕ್ಸ್ಟು ಬೋರ್ಡ್ ಕೇಳುತ್ತೆ. ನಿಮ್ಮದು ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಬೋರ್ಡ್ ಇದ್ದರೆ ಅದನ್ನು ಫಿಲ್ ಮಾಡಿ, ಇಲ್ಲ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಬೋರ್ಡ್ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡಿ. ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಕೊಟ್ಟಿರ್ತಾರೆ, ಹೋಗಿ ಚೆಕ್ಕನ್ನು ಮಾಡಿಕೊಂಡು ಫಿಲ್ ಮಾಡಿ. ಹಾಗೆ ರೂಲ್ ನಂಬರ್ ಕೇಳುತ್ತೆ, ರೂಲ್ ನಂಬರನ್ನು ಫಿಲ್ ಮಾಡಿ. ಪಾಸಿಂಗ್ ಇಯರ್ ಕೇಳುತ್ತೆ, ಪಾಸಿಂಗ್ ಇಯರನ್ನು ಫಿಲ್ ಮಾಡಿ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಕೇಳುತ್ತೆ, 625 ಅಂತ ಫಿಲ್ ಮಾಡಿ. 625ಕ್ಕೆ ನೀವು ಎಷ್ಟು ಮಾರ್ಕ್ಸನ್ನು ಪಡೆದಿರಲ್ಲ ಅದನ್ನು ಫಿಲ್ ಮಾಡಿ. ನೆಕ್ಸ್ಟು ಇಲ್ಲಿ ಆ್ಯಡ್ ಅಂತ ಆಪ್ಷನ್ ಕಾಣುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಅಂತ ಕ್ಲಿಕ್ ಆದಮೇಲೆ ನಿಮ್ಮ SSLC ಬೋರ್ಡು, ಪಾಸಿಂಗ್ ಇಯರು, ಒಳ್ಳೆ ನಿಮ್ಮ ಮಾರ್ಕ್ಸು ಹಾಗೆ ಪರ್ಸೆಂಟೇಜು ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ. ಒಂದ್ಸಲ ಚೆಕ್ಕನ್ನು ಮಾಡಿಕೊಂಡು ಇಲ್ಲಿ ನೆಕ್ಸ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಆದಮೇಲೆ ನ್ಯೂ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ನಾವು ನಿಮ್ಮ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡನ್ನು ಮಾಡಬೇಕು. ನಿಮ್ಮ ಫೋಟೋ ವೈಟ್ ಬ್ಯಾಕ್ಗ್ರೌಂಡಲ್ಲಿ ಇರಬೇಕು. ನಿಮ್ಮ ಫೋಟೋ 50 KB ಒಳಗಡೆ ಇರಬೇಕು. ಹಾಗೆ ಸಿಗ್ನೇಚರು ಕೂಡ 50 KB ಒಳಗಡೆ ಇರಬೇಕು. ನಿಮಗೆ ಯಾವ ಥರ ರಿಸೈಜ್ ಮಾಡಬೇಕಂತ ಗೊತ್ತಾಗಲಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ರಿಸೈಜನ್ನು ಮಾಡಿಕೊಂಡು ಫೋಟೋನ ಅಪ್ಲೋಡನ್ನು ಮಾಡ್ಕೋಬೋದು.
ನೋಡ್ಬೋದು. ಮತ್ತು ಫೋಟೋ ಮತ್ತು ಸಿಗ್ನೇಚರ್ನ ನಾನು ಈಗ ಅಪ್ಲೋಡನ್ನು ಮಾಡ್ಕೊಂಡಿದ್ದೀನಿ. ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಆದಮೇಲೆ ಇಲ್ಲಿ ಪ್ರಿವ್ಯೂ ಅಂತ ಆಪ್ಷನ್ ಇದೆ, ಪ್ರಿವ್ಯೂ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ಕನ್ನು ಮಾಡಿದ ಮೇಲೆ ನಿಮ್ಮ ಅಪ್ಲಿಕೇಶನ್ ಶೋ ಆಗುತ್ತೆ. ಒಂದು ಸಲ ನಿಮ್ಮ ಎಲ್ಲ ಇನ್ಫಾರ್ಮೇಷನ್ನ ಚೆಕ್ಕನ್ನು ಮಾಡ್ಕೊಳ್ಳಿ. ನಿಮ್ಮ ನೇಮ್ ಆಗಿರ್ಬೋದು, ನಿಮ್ಮ ಫಾದರ್ ನೇಮ್ ಆಗಿರ್ಬೋದು, ನಿಮ್ಮ ಡೇಟ್ ಆಫ್ ಬರ್ತನ್ನು ಎಲ್ಲ ಇನ್ಫಾರ್ಮೇಷನ್ನ ಚೆಕ್ಕನ್ನು ಮಾಡ್ಕೊಳ್ಳಿ. ಎಲ್ಲವೂ ಸರಿ ಇದ್ದರೆ ಚೆಕ್ ಬಾಕ್ಸ್ ಅನ್ನೋದೇ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಆದಮೇಲೆ ಇದು SC ವಿದ್ಯಾರ್ಥಿ ಅಪ್ಲಿಕೇಶನ್ ಹಾಕಿದ್ರಿಂದ ಇದು ಡೈರೆಕ್ಟಾಗಿ GM ಮತ್ತು ಅದರ್ಸ್ ಕ್ಯಾಟಗರಿ ವಿದ್ಯಾರ್ಥಿಗಳು ಯಾವ ರೀತಿ ಪೇಮೆಂಟ್ ಮಾಡಬೇಕಂತ ಈಗ ತಿಳಿಸ್ಕೊಡ್ತೀನಿ. ಅಪ್ಲಿಕೇಶನ್ನ ಮೇನ್ ಪೇಜಿಗೆ ಬಂದು ಇಲ್ಲಿ ಮೇಕ್ ಪೇಮೆಂಟ್ ಅಂತ ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಫಸ್ಟು ನಿಮ್ಮ ಅಪ್ಲಿಕೇಶನ್ ನಂಬರ್ನ ಫಿಲ್ಲನ್ನು ಮಾಡ್ಕೋಬೇಕು. ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಕೇಳುತ್ತೆ, ಡೇಟ್ ಆಫ್ ಬರ್ತನ್ನು ಫಿಲ್ ಮಾಡಿ. ಡೇಟ್ ಆಫ್ ಬರ್ತ್ ಫಿಲ್ ಆದಮೇಲೆ ಇಲ್ಲಿ ಕ್ಯಾಪ್ಚರ್ ಕಾಣುತ್ತೆ, ಕ್ಯಾಪ್ಚರನ್ನು ಫಿಲ್ ಮಾಡಿಕೊಂಡು ಗೋ ಮೇಲೆ ಕ್ಲಿಕ್ ಆದಮೇಲೆ ಸ್ಕ್ಯಾನರ್ ಅಥವಾ UPI ಆಪ್ಷನ್ ತೋರಿಸುತ್ತೆ. UPI ಮೂಲಕ ನೀವು ಫೀಸನ್ನು ಪೇ ಮಾಡಿಕೊಂಡು ಅಪ್ಲಿಕೇಶನ್ ಪ್ರಿಂಟನ್ನು ಪಡೆಯಬಹುದು. ಅದಕ್ಕೆ ಮೊದಲು ಇದಕ್ಕೆ ನಾವು ಡಾಕ್ಯುಮೆಂಟ್ಸ್ ಅಪ್ಲೋಡನ್ನು ಮಾಡಬೇಕು. ಬ್ಯಾಕ್ ಬಂದು ಟು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ತೋರಿಸ್ತಾ ಇದೆ, ಇದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇದರಲ್ಲಿ ಫಸ್ಟು ನಿಮ್ಮ ಅಪ್ಲಿಕೇಶನ್ ನಂಬರು ಹಾಗೆ ಡೇಟ್ ಆಫ್ ಬರ್ತನ್ನು ಫಿಲ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಆದಮೇಲೆ ನಿಮ್ಮ ರೆಫರೆನ್ಸ್ ನಂಬರು, ಅಪ್ಲಿಕೇಶನ್ ನಂಬರು ಹಾಗೆ ನಿಮ್ಮ ನೇಮು, ಡೇಟ್ ಆಫ್ ಬರ್ತ್ ಶೋ ಆಗುತ್ತೆ. ಕನ್ಫರ್ಮನ್ನು ಮಾಡಿಕೊಂಡು ಇಲ್ಲಿ SLC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಅಂತ ತೋರಿಸ್ತಾ ಇದೆ. ನಿಮ್ಮ SLC ಮಾರ್ಕ್ಸ್ ಕಾರ್ಡನ್ನು 500 KB ಒಳಗೆ ರಿಸೈಜ್ ಮಾಡಿ ಇಲ್ಲಿ ಅಪ್ಲೋಡನ್ನು ಮಾಡಬೇಕಾಗುತ್ತೆ. ನಿಮಗೆ ಯಾವ ಥರ ರಿಸೈಜ್ ಮಾಡಬೇಕಂತ ಗೊತ್ತಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ, ವಿಡಿಯೋನ ನೋಡಿಕೊಂಡು ರಿಸೈಜ್ ಮಾಡಿ ಅಪ್ಲೋಡನ್ನು ಮಾಡಿ. ನೋಡ್ಬೋದು, ನಾನು SLC ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡನ್ನು ಮಾಡ್ಕೊಂಡಿದ್ದೀನಿ. ಅಪ್ಲೋಡ್ ಸ್ಟೇಟಸಲ್ಲಿ ವ್ಯೂ PDF ಅಂತ ತೋರಿಸ್ಬೇಕು. ವ್ಯೂ PDF ಅಂತ ತೋರಿಸಿದ ಮೇಲೆ ಇಲ್ಲಿ ಫೈನಲ್ ಸಬ್ಮಿಟ್ ಅಂತ ಆಪ್ಷನ್ ತೋರಿಸುತ್ತೆ. ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ರೀಪ್ರಿಂಟ್ ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡನ್ನು ಮಾಡ್ಕೋಬೇಕು. ಅದನ್ನು ಹೇಗೆ ಡೌನ್ಲೋಡ್ ಮಾಡಬೇಕಂತ ತಿಳಿಸ್ತೀನಿ. ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಅಪ್ಲಿಕೇಶನ್ನ ಮೇನ್ ಪೇಜಿಗೆ ಬಂದು ಇಲ್ಲಿ ರೀಪ್ರಿಂಟ್ ಅಂತ ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನಿಮಗೆ ನೆಕ್ಸ್ಟ್ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಫಸ್ಟು ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಫಿಲ್ ಮಾಡಿ. ಅಪ್ಲಿಕೇಶನ್ ನಂಬರ್ ಫಿಲ್ ಆದಮೇಲೆ ಡೇಟ್ ಆಫ್ ಬರ್ತನ್ನು ಫಿಲ್ ಮಾಡಿ. ಡೇಟ್ ಆಫ್ ಬರ್ತ್ ಫಿಲ್ ಆದಮೇಲೆ ಇಲ್ಲಿ ಜನರೇಟ್ ಅಂತ ಆಪ್ಷನ್ ಇದೆ, ಜನರೇಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನಿಮ್ಮ ಫೈನಲ್ ಅಪ್ಲಿಕೇಶನ್ ಶೋ ಆಗುತ್ತೆ. ನೋಡ್ಬೋದು, ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಆಗಿದೆ. ಇಲ್ಲಿ ಕೆಳಗಡೆ ಪ್ರಿಂಟ್ ಅಂತ ಆಪ್ಷನ್ ಇದೆ, ಪ್ರಿಂಟ್ ಮೇಲೆ ಕ್ಲಿಕ್ಕನ್ನು ಮಾಡಿದರೆ ಈ ಪ್ರಿಂಟ್ ಡೌನ್ಲೋಡ್ ಆಗಬೇಕಂದ್ರೆ ಫೈರ್ಬಾಕ್ಸ್ ಅಂತ ಆ್ಯಪ್ ಬರುತ್ತೆ, ಆ್ಯಪ್ ಮೂಲಕ ನೀವು ಡೌನ್ಲೋಡನ್ನು ಮಾಡ್ಕೋಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅಂತ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.